ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ದಿನಗಳ ಕಾಲ ಬುರುಡೆ ಬಿಟ್ಟವನನ್ನ ಎಸ್ಐಟಿ ಅಧಿಕಾರಿಗಳು ಬಂಧನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆತನ ಹೆಸರು ಸಿಎಸ್ ಚೆನ್ನಯ್ಯ ಅಲಿಯಾಸ್ ಚೆನ್ನ. ಆತನನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಫೈನಲಿ ಆಗಿದೆ. ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿ ರಕ್ಷಣೆಯನ್ನ ಪಡ್ಕೊಂಡು ಕೋರ್ಟ್ಗೆ ಹಾಜರಾಗಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಕೊಟ್ಟು ಆನಂತರ ದೂರನ್ನ ದಾಖಲಿಸಿ ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮಸ್ಥಳದ ವಿಚಾರ ಸದ್ದು ಮಾಡೋದಕ್ಕೆ, ಸಂಚಲನ ಸೃಷ್ಟಿ ಮಾಡೋದಕ್ಕೆ ಕಾರಣೀಕರ್ತನಾಗಿದ್ದವನು ಇದೇ ಮಾಸ್ಕ್ ಮ್ಯಾನ್. ಅದೇ ಮಾಸ್ಕ್ ಮ್ಯಾನ್ ನ ಈಗ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ನೇರವಾಗಿ ಬೆಳ್ತಂಗಡಿಯ ತಾಲೂಕು ಆಸ್ಪತ್ರೆಗೆ ಆತನನ್ನ ಕರ್ಕೊಂಡು ಹೋಗಲಾಗಿದೆ. ಅಲ್ಲಿ ಮೆಡಿಕಲ್ ಚೆಕಪ್ ಮಾಡಿಸ್ತಾರೆ. ಅಲ್ಲಿ ಆತನ ಆರೋಗ್ಯದ ಬಗ್ಗೆ ದಾಖಲೆಯನ್ನ ಪಡ್ಕೊಂಡು ಅದಾದ ನಂತರ ನೇರವಾಗಿ ಕೋರ್ಟ್ಗೆ ಈ ಅನಾಮಧೇಯ ಆಗಿದ್ದ ಈಗ ಆತನ ಹೆಸರು ಬರೆಯಲಾಗಿದೆ. ಸಿಎಸ್ ಚೆನ್ನಯ್ಯ ಅಲಿಯಾಸ್ ಚೆನ್ನ. ಆತನನ್ನ ಕೋರ್ಟ್ಗೆ ಹಾಜರುಪಡಿಸುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಲಿದ್ದಾರೆ. ಬಹಳ ದೊಡ್ಡ ಬೆಳವಣಿಗೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಸದ್ಯ ಆಗ್ತಾ ಇರೋದು ಬಹಳ ಪ್ರಮುಖವಾಗಿರುವಂತಹ ಬೆಳವಣಿಗೆ. ಈತ ಮಾಡಿದಂತಹ ಆರೋಪ ದೊಡ್ಡ ಮಟ್ಟದಲ್ಲಿ ಸಂಚಲನ ಕ್ರಿಯೇಟ್ ಆಗೋದಕ್ಕೆ ಕಾರಣ ಆಗಿತ್ತು. ಧರ್ಮಸ್ಥಳ ಅನ್ನುವಂಥ ಧಾರ್ಮಿಕ ಕ್ಷೇತ್ರ, ದಕ್ಷಿಣ ಕಾಶಿ ಅಂತ ಹೇಳಿ ಹೆಸರಾಗಿದ್ದಂತಹ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಸಾವಿರಾರು ಹೆಣಗಳನ್ನ ಹೂತು ಹಾಕಲಾಗಿದೆ ಅನ್ನುವಂಥ ಆರೋಪವನ್ನ ಈತ ಮಾಡಿದ್ದ. ನಾನು ಶವಗಳನ್ನ ಹೂತು ಹಾಕಿದ್ದೇನೆ ಮೇಲ್ವಿಚಾರಕರ ಸೂಚನೆಯ ಮೇರೆಗೆ, ನಿರ್ದೇಶನದ ಮೇರೆಗೆ ಅಂತ ಹೇಳಿದ್ದ. ಜೊತೆಗೆ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಬಹಳ ಭಾರವಾದ ಹೃದಯದಿಂದ. ರೈಟ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ದೂರುದಾರನನ್ನ, ಅರೆಸ್ಟ್ ಆಗಿರುವಂತಹ ದೂರುದಾರ ಸಿಎನ್ ಚೆನ್ನಯ್ಯ, ಆತನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇದೆ. ಬೆಳ್ತಂಗಡಿಯಲ್ಲಿ ನ್ಯಾಯಾಲಯಕ್ಕೆ ಬಂಧಿತ ದೂರುದಾರನನ್ನ ಹಾಜರುಪಡಿಸಲಾಗ್ತಾ ಇದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಉತ್ತರವನ್ನ ಈಗ ಕೊಡಬೇಕು. ಆವತ್ತು ಸಾಲು ಆರೋಪಗಳನ್ನ ಮಾಡಿದಂತಹ ಈ ವ್ಯಕ್ತಿ ಸಿಎನ್ ಚೆನ್ನಯ್ಯ ಅಲಿಯಾಸ್ ಚೆನ್ನ ಈಗ ಉತ್ತರವನ್ನ ಕೊಡಬೇಕಾಗತ್ತೆ. ಅಲ್ಲಿ ಹೂತಿದ್ದೀನಿ ಶವವನ್ನ, ಇಲ್ಲಿ ಹೂತಿದ್ದೀನಿ ಶವವನ್ನ ಅಂತ ಹೇಳಿ ಸುಮಾರು 10 ರಿಂದ 12 ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳನ್ನ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿ ಸಿಕ್ಕಲ್ಲಿ ಅಗೆಸಿದಂತಹ ವ್ಯಕ್ತಿ. ಅದಾದ ನಂತರ ಒಂದು ಬುರುಡೆಯನ್ನ ತಗೊಂಬಂದು ಇದು ನಾನು ಹೂತಿಟ್ಟಿದ್ದಂತಹ ಬುರುಡೆ ಧರ್ಮಸ್ಥಳದಲ್ಲಿ ಅಂತ ಹೇಳಿದ್ದಂತಹ ವ್ಯಕ್ತಿ ಈಗ ಎಲ್ಲದಕ್ಕೂ ಉತ್ತರವನ್ನ ಕೊಡಬೇಕಾಗತ್ತೆ. ಯಾಕಂದ್ರೆ ಆತ ಹೇಳಿದ ಜಾಗದಲ್ಲಿ, ಆತ ತೋರಿಸಿದ ಕಡೆಯಲ್ಲೆಲ್ಲ ರೈಟ್ ಆತನ ಫೋಟೋ ಲಭ್ಯ ಆಗಿದೆ ನೋಡಿ. ಇಷ್ಟು ದಿನಗಳ ಕಾಲ ಮುಖವಾಡದ ಒಳಗಿದ್ದಂತಹ ವ್ಯಕ್ತಿ, ಆ ಮಾಸ್ಕ್ ನ ಒಳಗಿದ್ದಂತಹ ವ್ಯಕ್ತಿ ಈತನೇ. ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ ಫೋಟೋ, ದೂರುದಾರನ ಫೋಟೋ, ಬಂಧಿತ ದೂರುದಾರನ ಫೋಟೋ. ಸಿಎನ್ ಚೆನ್ನಯ್ಯ ಅಲಿಯಾಸ್ ಚೆನ್ನ, ಸಿಎನ್ ಚೆನ್ನಯ್ಯ ಅಲಿಯಾಸ್ ಚೆನ್ನ, ಈತನೇ ದೂರುದಾರ. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿದ್ದೇನೆ ಅಂತ ಹೇಳುವ ಮೂಲಕ ಇಡೀ ಪ್ರಕರಣವನ್ನ ಸಂಚಲನದ ಲೆವೆಲ್ಗೆ ತೆಗೆದುಕೊಂಡು ಹೋದಂತಹ ದೂರುದಾರ ಈತನೇ. 10 ರಿಂದ 15 ದಿನಗಳ ಕಾಲ ಧರ್ಮಸ್ಥಳದಲ್ಲಿ ಸಿಕ್ಕಲ್ಲಿ ಭೂಮಿಯನ್ನ ಅಗಿಯೋ ಹಾಗೆ ಮಾಡಿ ಶವಗಳ ಕಳೆ ಬರಹದ ಶೋಧಕ್ಕೆ ಕಾರಣನಾದಂತಹ ವ್ಯಕ್ತಿ ಈತನೇ ಸಿಎನ್ ಚೆನ್ನಯ್ಯ. ಆತನ ಎಕ್ಸ್ಕ್ಲೂಸಿವ್ ಫೋಟೋನ ಗಮನಿಸ್ತಾ ಇದ್ದೀರಿ. ಮಾಸ್ಕ್ನ ಒಳಗಿದ್ದಂತಹ ವ್ಯಕ್ತಿ ಯಾರು, ಯಾತಕ್ಕಾಗ ಆರೋಪವನ್ನ ಮಾಡ್ತಿದ್ದಾನೆ, ಯಾರೀತ, ಎಲ್ಲಿಂದ ಬಂದವನು, 10 ಪ್ರಶ್ನೆಗಳಿತ್ತು. ಇಷ್ಟು ದಿನಗಳಾದ್ರೂ ಆತ ತೋರಿಸಿದಂತಹ ಜಾಗದಲ್ಲಿ ಯಾವುದೇ ಕಳೆ ಬರ ಸಿಗದೇ ಇದ್ರು, ಆತ ಹೇಳಿದ್ದು ಸತ್ಯ ಅನ್ನೋದು ಪ್ರೂವ್ ಆಗದೇ ಇದ್ರು ಎಸ್ಐಟಿ ತನಿಖೆಯ ಸಂದರ್ಭದಲ್ಲಿ. ಯಾಕಂದ್ರೆ ಯಾವುದೇ ಸಾಕ್ಷಿಗಳು ಸಿಗಲಿಲ್ಲ, ಎಲ್ಲವೂ ಕಣ್ಣ ಮುಂದೆನೇ ಇತ್ತು. ಆತ ಹೇಳಿದ್ದಕ್ಕೆ ಪೂರಕವಾಗಿ ಸಾಕ್ಷಿಗಳು ಲಭ್ಯ ಆಗಿದ್ರೆ ಆತ ಹೇಳಿದ ಸತ್ಯ, ಅಂಥದ್ದೊಂದು ಅಧರ್ಮದ ಕೆಲಸ ಆ ಕ್ಷೇತ್ರದಲ್ಲಿ ಆಗಿದೆ ಅಂತ ಹೇಳಿ ಜನ ನಂಬ್ತಾ ಇದ್ರು. ಆದ್ರೆ ಹಾಗಾಗ್ಲಿಲ್ಲ. ಆತ ತೋರಿಸಿದಂತಹ ಜಾಗದಲ್ಲಿ ಏನೂ ಸಿಗಲಿಲ್ಲ. ಅಷ್ಟಾಗ್ತಾ ಇದ್ದ ಹಾಗೆ ಜನರಲ್ಲೇ ಒಂದು ಆಗ್ರಹ ಇತ್ತು. ಇಷ್ಟು ದಿನಗಳ ಕಾಲ ಮಾಸ್ಕ್ ಅನ್ನ ಹಾಕೊಂಡು ಯಾವುದೋ ಒಂದು ಕ್ಷೇತ್ರದ ಬಗ್ಗೆ ಅಷ್ಟೆಲ್ಲ ಅಪಪ್ರಚಾರವನ್ನ ಮಾಡಿದಂತಹ ವ್ಯಕ್ತಿ, ಅವಹೇಳನವನ್ನ ಮಾಡಿದಂತಹ ವ್ಯಕ್ತಿ, ಲಕ್ಷಾಂತರ ಜನರ ಮನಸ್ಸಿನಲ್ಲಿ ಅಪನಂಬಿಕೆ ಮೂಡೋ ಹಾಗೆ ಮಾಡಿದಂತಹ ವ್ಯಕ್ತಿ, ಆತನ ಮುಖ ಬಯಲಾಗೋದು ಬೇಡವಾ? ಆತನನ್ನ ಮಾಸ್ಕ್ನಿಂದ ಆಚೆ ತರೋದು ಬೇಡವಾ? ಈ ಆಗ್ರಹ 100 ಜನರಲ್ಲಿತ್ತು, ಸಾವಿರಾರು ಜನರಲ್ಲಿತ್ತು.
ಯಾಕಿನ್ನೂ ಆತನನ್ನ ಮಾಸ್ಕ್ನ ಒಳಗಡೆ ಇರೋದಕ್ಕೆ ಬಿಟ್ಟಿದ್ದಾರೆ? ಯಾಕಿನ್ನೂ ಆತನನ್ನ ಹೊರಗಡೆ ಬಿಟ್ಟಿದ್ದಾರೆ? ಯಾಕಿನ್ನೂ ಆತನನ್ನ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನಡಿ ತನ್ನ ವಕೀಲರ ಜೊತೆ ಎಲ್ಲೋ ಖಾಸಗಿ ವ್ಯಕ್ತಿಯ ಮನೆಯಲ್ಲಿ ಇರೋದಕ್ಕೆ ಬಿಟ್ಟಿದ್ದಾರೆ? ಆತನನ್ನ ಯಾಕೆ ವಿಚಾರಣೆಗೆ ಒಳಪಡಿಸ್ತಾ ಇಲ್ಲ? ಆತನ ರಿವರ್ಸ್ ಇನ್ವೆಸ್ಟಿಗೇಷನ್ ಯಾಕಿನ್ನೂ ಆರಂಭ ಆಗಿಲ್ಲ? ನೀವು ಮಾಡಿದ್ ಸರಿ. ಆತ ಹೇಳಿದ್ದು, ಆತ ಮಾಡಿದಂಥ ಆರೋಪದ ಸತ್ಯಾಸತ್ಯೆಯನ್ನ ಹುಡುಕೋದಕ್ಕೆ ತನಿಖೆಯನ್ನ ಮಾಡಿದ್ರಿ. 10 ರಿಂದ 12, 15 ದಿನಗಳ ಕಾಲ, 20 ದಿನಗಳ ಕಾಲ ತನಿಖೆ ಮಾಡಿದ್ರಿ. ಏನೂ ಸಿಗ್ಲಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ರಿವರ್ಸ್ ಇನ್ವೆಸ್ಟಿಗೇಷನ್ ಯಾಕೆ ಆರಂಭ ಆಗಲಿಲ್ಲ? ಇಂತಹ 10 ಪ್ರಶ್ನೆಗಳಿತ್ತಲ್ವಾ? ಆ ಪ್ರಶ್ನೆಯನ್ನ ಮಾಡ್ತಾ ಇದ್ದವರು ಕೇಳ್ತಾ ಇದ್ದಿದ್ದು ಒಂದೇ, ಮಾಸ್ಕ್ನ ಒಳಗಿರುವಂತಹ ವ್ಯಕ್ತಿಯ ಮುಖ ಬಯಲಾಗೋದು ಯಾವಾಗ ಅಂತ ಹೇಳಿ. ಈಗ ಬಯಲಾಗಿದೆ ನೋಡಿ. ದೂರನ್ನ ಕೊಟ್ಟವನು, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಜನರಲ್ಲಿ ಅಪನಂಬಿಕೆ ಮೂಡೋ ಹಾಗೆ ಮಾಡಿದಂತಹ ವ್ಯಕ್ತಿ ಈತನೇ. ದೂರುದಾರ CN ಚಿನ್ನಯ್ಯ ಅಲಿಯಾಸ್ ಚೆನ್ನ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಧರ್ಮಸ್ಥಳ ಬುರುಡೆ ರಹಸ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ದಿನಗಳ ಕಾಲ ಬುರುಡೆ ಬಿಡ್ತಾ ಏನೇನೋ ಆರೋಪಗಳನ್ನ ಮಾಡ್ತಾ ಇದ್ದಂಥ ವ್ಯಕ್ತಿ ಈಗ ಆತನ ಬಂಧನ ಆಗಿದೆ SIT ಇಂದ. ಬಂಧನ ಆಗಿರುವಂತದ್ದು ಯಾವ ಕಾರಣಕ್ಕಾಗಿ, ಯಾವ ಹಂತದಲ್ಲಿ ಬಂಧನ ಮಾಡಿದ್ರು, ಈಗ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಮುಂದೆ ಏನೆಲ್ಲ ಆಗಬಹುದು, ಸ್ಥಳದಲ್ಲಿ ಏನಾಗ್ತಾ ಇದೆ, ಏನ್ ಮಾಹಿತಿ ಸಿಗ್ತಾ ಇದೆ ಕಿರಣ್? ವಿದ್ಯಾ, ಈಗಾಗಲೇ ದೂರುದಾರನನ್ನ ನ್ಯಾಯಾಲಯಕ್ಕೆ ಕರ್ಕೊಂಡು ಬಂದಿದ್ದಾರೆ. ನ್ಯಾಯಾಲಯಕ್ಕೆ ಕರ್ಕೊಂಡು ಬಂದ ನಂತರ ಆತನನ್ನ ವಶಕ್ಕೆ ಪಡೆಯುವಂತ ಅಂದ್ರೆ ತಮ್ಮ ಸ್ವಾಧೀನಕ್ಕೆ ಪಡೆಯುವಂತ ಒಂದು ಪ್ರಕ್ರಿಯೆ ನಡೆಯುತ್ತೆ. ಅಂದ್ರೆ SIT ಅಧಿಕಾರಿಗಳು ತಮ್ಮ ಸ್ವಾಧೀನಕ್ಕೆ ಪಡಿಬೇಕು, ತಮ್ಮ ಕಸ್ಟಡಿಗೆ ಪಡಿಬೇಕು. ಅದರ ನಂತರ ಹಲವಾರು ಮತ್ತೆ ಆತನನ್ನ ವಿಚಾರಣೆ ಮಾಡುವಂತ ಸಂದರ್ಭ ಬರುತ್ತೆ. ಷಡ್ಯಂತ್ರ ಏನು ನಡೆದಿದೆ, ಇದ್ರ ಹಿಂದೆ ಯಾರಿದ್ದಾರೆ, ಈತ ಒಂದು ಪಾತ್ರಧಾರಿ ಮಾತ್ರ, ಸೂತ್ರಧಾರಿ ಯಾರು ಅನ್ನೋದು ಈಗ ಪತ್ತೆ ಮಾಡಬೇಕು. ಈಗಾಗಲೇ ಆತ ಹಲವಾರು ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ದಾನೆ. ಮಹತ್ವದ ಮಾಹಿತಿಗಳನ್ನ, ತನ್ನನ್ನ ಯಾರು ಭೇಟಿಯಾದ್ರು, ತಾನು ಯಾರು, ಎಲ್ಲಿಂದ ಬಂದೆ, ಹೇಗೆ ಬಂದೆ, ಯಾರು ನನ್ನನ್ನ ಭೇಟಿಯಾದ್ರು, ನನ್ನನ್ನು ಯಾರು ಹೇಳಿದ್ರು, ನನಗೆ ಏನೇನ್ ಮಾಡಬೇಕು ಅಂತ ಹೇಳಿದ್ರು, ಮತ್ತೆ ಯಾವ ರೀತಿ ತನ್ನನ್ನು ಟ್ರೈನ್ ಮಾಡಿ ಪ್ರತಿಯೊಂದನ್ನ ಆತ ಹೇಳಿರುವಂಥದ್ದು, ಅದು ಕೂಡ ಕ್ಯಾಮ್ರಾದ ಮುಂದೆ ಹೇಳಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅದನ್ನ ಎವಿಡೆನ್ಸ್ ಆಗಿ ಇಟ್ಕೊಂಡು ಆತನನ್ನ ಬಂಧನ ಮಾಡಿರುವಂಥದ್ದು. ಇನ್ನು ಯಾವ ರೀತಿ ಇದ್ರ ಹಿಂದೆ ಯಾರಿದ್ದಾರೆ, ಈ ಪ್ಲಾಟ್ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಈಗ ಮುಂದೆ ಬರುತ್ತೆ. ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಅವರ ಬಂಧನ ಆಗುವಂತ ಸಾಧ್ಯತೆಗಳು ಇದಾವೆ. ವಿದ್ಯಾ, ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಕೋರ್ಟ್ಗೆ ಹಾಜರುಪಡಿಸಿದಂತಹ ನಂತರದಲ್ಲಿ SIT ತನ್ನ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ, ಯಾಕಂದ್ರೆ ಆರಂಭಿಕ ಹಂತ, ಇನ್ನೂ ವಿಚಾರಣೆಯಾಗಬೇಕು. ಷಡ್ಯಂತ್ರದ ಹಿಂದಿರುವಂತಹ ಸೂತ್ರಧಾರರು ನೀವು ಹೇಳಿದ ಹಾಗೆ ಯಾರ್ಯಾರಿದ್ದಾರೆ, ಇಫ್ ಇನ್ ಕೇಸ್ ಇದು ಷಡ್ಯಂತ್ರ ಆಗಿದ್ರೆ ಅದೆಲ್ಲವೂ ಕೂಡ ಬಯಲಾಗಬೇಕಾಗತ್ತೆ. SIT ತನ್ನ ಕಸ್ಟಡಿಗೆ ಪಡ್ಕೊಳ್ಳುವಂತಹ ಕೇಳುವಂತಹ ಸಾಧ್ಯತೆ ಇದೆಯಾ ಕೋರ್ಟ್ ಮೂಲಕ ಅಂತ ಹೇಳಿ ಕಿರಣ್? ಖಂಡಿತ ವಿದ್ಯಾ, ಯಾಕಂದ್ರೆ ಈಗಾಗಲೇ SIT ಅಧಿಕಾರಿಗಳು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವಂತದ್ದು. ಈಗ ಅಲ್ಲಿ ತಮ್ಮ ಕಸ್ಟಡಿಗೆ ಆತನನ್ನ ಕೊಡಬೇಕು ಅನ್ನೋದನ್ನ ವಾದವನ್ನ ಮುಂದಿಡ್ತಾರೆ. ಇದರ ನಂತರ ನ್ಯಾಯಾಲಯ ಅವರಿಗೆ ಅಂದ್ರೆ ಪೊಲೀಸ್ ಕಸ್ಟಡಿಗೆ ಕೊಡಬಹುದು, 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಬಹುದು. ಒಂದು ಸಲ ಅವರು ತಮ್ಮ ಕಸ್ಟಡಿಗೆ ಪಡೆದ ನಂತರ ಈ ವಿಚಾರಣೆ ಆರಂಭವಾಗುತ್ತೆ. ಇದರ ಹಿಂದೆ ಯಾರಿದ್ದಾರೆ, ಅದಕ್ಕೆ ಬೇಕಾದಂತಹ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತ ಈಗಾಗಲೇ 3 ತಂಡ ಈಗಾಗಲೇ ಬೇರೆ ಬೇರೆ ಕಡೆಗೆ ಹೋಗಿರುವಂತದ್ದು. SIT ಅಧಿಕಾರಿಗಳ 3 ತಂಡ ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗಿದೆ. ಮತ್ತೆ ಈಗ ಆತ ಈ ಹಿಂದೆ 2 ದಿನಗಳಿಂದ ಏನೆಲ್ಲ ರಿವೀಲ್ ಮಾಡಿದ್ದಾನೆ, ಯಾರೆಲ್ಲ ಹೆಸರುಗಳನ್ನ ರಿವೀಲ್ ಮಾಡಿದ್ದಾನೆ, ಹಾಗೆ ಏನೆಲ್ಲ ಆಗಿತ್ತು, ಅದಕ್ಕೆ ಬೇಕಾದಂತ ಸಾಕ್ಷ್ಯಾಧಾರಗಳನ್ನ ಈಗಾಗಲೇ ಅಧಿಕಾರಿಗಳು ಸಂಗ್ರಹಿಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಅದನ್ನ ಮುಂದಿಟ್ಟು ಮತ್ತೆ ಮುಂದಿನ ಪ್ರಕ್ರಿಯೆಗಳು, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಪಾತ್ರಧಾರಿಗಳು ಯಾರೆಲ್ಲ ಇದ್ದಾರೆ, ಸೂತ್ರಧಾರಿಗಳು ಯಾರೆಲ್ಲ ಇದ್ದಾರೆ, ಇದಕ್ಕಂದ್ರೆ ಒಬ್ಬನಿಂದ ಇಬ್ಬರಿಂದ ಸಾಧ್ಯ ಅಲ್ಲ. ಇದೊಂದು ದೊಡ್ಡ ತಂಡವೇ ಇದೆ ಅಂತಾನೆ ಹೇಳ್ಬೋದು. ಒಂದು ಜಾಲ ಇದು. ಈ ಜಾಲದ ಯಾರೆಲ್ಲ ಇದ್ದಾರೆ, ಆ ಜಾಲವನ್ನ ಭೇದಿಸಿ ಅವರನ್ನೆಲ್ಲ ಬಂಧನ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ವಿದ್ಯಾ, ಕಿರಣ್, ಈಗ ಈ ಅನಾಮಧೇಯ ವ್ಯಕ್ತಿ, ಈಗ ಅವನ ಹೆಸರು ಗೊತ್ತಾಗಿದೆ ಬಿಡಿ, CN ಚಿನ್ನಯ್ಯ ಅಲಿಯಾಸ್ ಚೆನ್ನ. ಈ ವ್ಯಕ್ತಿ ಏನಿದ್ದಾನೆ ಆತ ನಮಗೆ ಗೊತ್ತಿದೆ. ಆತ ನೇರವಾಗಿ ಕೋರ್ಟ್ಗೆ, ವಕೀಲರ ಮೂಲಕ ಕೋರ್ಟ್ಗೆ ಹಾಜರಾದಂತಹ ಸಂದರ್ಭದಲ್ಲಿ 2018ರ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ರಕ್ಷಣೆಯನ್ನ ಪಡ್ಕೊಂಡಂತಹ ವ್ಯಕ್ತಿ. SIT ತನಿಖೆ ಆರಂಭ ಆದಂತಹ ಟೈಮ್ನಲ್ಲೂ ಆತ ಅದೇ ರಕ್ಷಣೆಯಲ್ಲಿದ್ದ. ಆ ಕಾನೂನಿನ ಅಡಿಯಲ್ಲಿ ಆತನಿಗೆ ರಕ್ಷಣೆಯನ್ನು ನೀಡಲಾಗಿತ್ತು. ತನ್ನ ವಕೀಲರ ಜೊತೆಗೆ ಇದ್ದ ಆತ SITಯ ಕಸ್ಟಡಿಯಲ್ಲಿ ಇರಲಿಲ್ಲ. ಎಲ್ಲೋ ಖಾಸಗಿ ವ್ಯಕ್ತಿಯ ಮನೆಯಲ್ಲಿ ಕಳೆದ ಹಲವು ದಿನಗಳಿಂದ ಆತ ಜಾಂಡ ಹೂಡಿದ್ದ. ಬಟ್
ಯಾವ ಪಾಯಿಂಟ್ ನಲ್ಲಿ ಆತನನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ SIT ಅಧಿಕಾರಿಗಳು ನಿರ್ಧಾರ ಮಾಡಿದ್ರು? ಅಂದ್ರೆ ಯಾವ ಕಾರಣಕ್ಕಾಗಿ ಆ ತೀರ್ಮಾನಕ್ಕೆ ಬಂದ್ರು? ಯಾಕಂದ್ರೆ ಎವ್ರಿ ಡೇ ಆತನನ್ನ ಕರೆಸಿ ಠಾಣೆ ಕರೆಸಿ ವಿಚಾರಣೆ ಮಾಡುವಂತಹ ಪ್ರಕ್ರಿಯೆಗಳು ನಡೀತಾ ಇತ್ತು. ಕಿರಣ್, ಬಹುಶಃ ಸಂಪರ್ಕ ಕಡಿತ ಆಗಿದೆ ಅಂತ ಅನ್ಸುತ್ತೆ. ನಮ್ಮ ಪ್ರತಿನಿಧಿ ಕಿರಣ್ ಅವರನ್ನ ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಅಲ್ಲೇ ಬೆಳ್ತಂಗಡಿ ಕೋರ್ಟ್ ಮುಂಭಾಗದಲ್ಲಿ ಕಿರಣ್ ಇದ್ದಾರೆ. ಚಿನ್ನಯ್ಯ ಅಲಿಯಾಸ್ ಚೆನ್ನ, ಆತನ ಬಂಧನ ಆಗಿದೆ. ಇಷ್ಟು ದಿನಗಳ ಕಾಲ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಆತ ರಕ್ಷಣೆಯನ್ನ ಪಡ್ಕೊಂಡಿದ್ದ. ಆತ ನ್ಯಾಯಾಧೀಶರ ಮೂಲಕವೇ ಕೋರ್ಟ್ ಮೂಲಕವೇ ರಕ್ಷಣೆಯನ್ನ ಪಡ್ಕೊಂಡು ಈ ತನಿಖೆಗೆ ಸಂಬಂಧಪಟ್ಟ ಹಾಗೆ ಆತ ತನಿಖೆಗೆ ಹಾಜರಾಗ್ತಾ ಇದ್ದಿತ್ತು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಇದ್ರು. ಕಿರಣ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ, ನಮಗೆ ಗೊತ್ತಿದೆ 2018ರ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಈತ ರಕ್ಷಣೆಯನ್ನ ಕೋರ್ಟ್ ಮೂಲಕವೇ ಪಡ್ಕೊಂಡಿದ್ದ. ಕಿರಣ್, ಅದಾದ ಬಳಿಕ ಆತ ತನಿಖೆಗೆ ಹಾಜರಾಗ್ತಾ ಇದ್ದಿದ್ದು ಕೂಡ ವಕೀಲರ ಜೊತೆಗೆ ಬಂದು ಹಾಜರಾಗಿ ಆತ ಹೋಗ್ತಾ ಇದ್ದ. ಇಷ್ಟೆಲ್ಲ ದೊಡ್ಡ ಮಟ್ಟದ ತನಿಖೆ 15-20 ದಿನಗಳಿಂದ ಧರ್ಮಸ್ಥಳದಲ್ಲಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲೂ, ಹಾಗಾಗಿ ಯಾವ ಪಾಯಿಂಟ್ ನಲ್ಲಿ SIT ಅಧಿಕಾರಿಗಳು ಆತನನ್ನ ಬಂಧನ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ರು ಅಂತ ಹೇಳಿ? ವಿದ್ಯಾ, ಯಾವಾಗ ಈ ಎಲ್ಲ ವಿಚಾರಗಳಂದ್ರೆ ಯಾವಾಗ ಈ ಒಂದು ತನಿಖೆ ಆರಂಭವಾಗುತ್ತೆ, SIT ರಚನೆ ಆಗುತ್ತೆ, ಅದ ನಂತರ ಆತನನ್ನ SIT ಅಧಿಕಾರಿಗಳು ಮುಂದೆ ಕೂತ್ಕೊಳಿಸಿ 164 ಆಕ್ಟ್ ಅಡಿಯಲ್ಲಿ ಏನು ಆತನ ವಿಚಾರಣೆ ಮಾಡ್ತಾರೆ, ಆತನ ವಿವರಗಳನ್ನು ತಗೋತಾರೆ, ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ, ಆತ ನೀಡಿದಂತಹ ಏನು ವಿಚಾರಣೆ ಸಂದರ್ಭದಲ್ಲಿ ನೀಡಿದಂಥ ಮಾಹಿತಿಗಳನ್ನು ಕ್ರೋಢೀಕರಣ ಮಾಡಿಕೊಂಡು ದಾಖಲೀಕರಣ ಮಾಡ್ತಾರೆ. ಅದರ ನಂತರ ಆತ ಇಲ್ಲಿ ಬಂದು ಅಂದ್ರೆ ಧರ್ಮಸ್ಥಳದ ಸ್ನಾನಘಟ್ಟದ ಬಳಿ ಬಂದ್ಕೊಂಡು ತಾನು ತೋರಿಸಿದಂತಹ ಜಾಗ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡ್ತಿದ್ದಾರೆ. ಅನಾಮಿಕನ ಬಂಧನದ ಬಗ್ಗೆ ನಮಗೊಂದು ಕ್ಲಾರಿಟಿ ಬೇಕು ಸರ್. ಏನಾಗಿದೆ? ಅನಾಮಿಕನ ಬಂಧನ ಆಗಿದೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಈಗಾಗಲೇ ಒಂದು ಮೀಟಿಂಗ್ ಅನ್ನು ಮಾಡಿದ್ದೀರಿ ಮಂಗಳೂರು ಏರ್ಪೋರ್ಟ್ ಅಲ್ಲಿ. ಮೀಟಿಂಗ್ ಏನೇನು ಮಾಡಲಿಲ್ಲ, ಬಂಧನ ಆಗಿರೋದು ನಿಜ. ಬಂಧನ ಆಗಿದೆ, ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಏನ್ ಮಾಹಿತಿ ಪಡ್ಕೊಂಡ್ರಿ ಸರ್ ನೀವು ಪೊಲೀಸರ ಹತ್ರ ಅಂತ? ಅಲ್ಲ, ಅದು ತನಿಖೆ ನಡೆಯೋದ್ರಿಂದ ಯಾವ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅವರು ಬಂಧನ ಮಾಡಿದ್ದಾರೆ, ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದೆಲ್ಲ ಡೀಟೇಲ್ಸು ಮಾಹಿತಿ SITನವ್ರು ಹೇಳ್ತಾರೆ. ಧಾರ್ಮಿಕ ಕೇಂದ್ರದ ಬಗ್ಗೆ ಸದನದಲ್ಲೂ ಚರ್ಚೆ ಆಗಿತ್ತು. ಏನ್ ಹೇಳಿಕೆ ಬಯಸ್ತೀರಿ ಬಂಧನದ ಮೂಲಕ ಅಂತ? ಅಲ್ಲ, SIT ತನಿಖೆ ಮಾಡ್ತಾ ಇದೆ, ತನಿಖೆ ಮುಂದುವರೆದಿದೆ. ತನಿಖೆ ಕಂಪ್ಲೀಟ್ ಆಗೋವರೆಗೂ ಕೂಡ ನಮಗೆ ಯಾವುದೇ ವಿಚಾರಗಳನ್ನು ನಾವು ಹಂಚ್ಕೊಳ್ಳೋದಕ್ಕೂ ಆಗೋದಿಲ್ಲ, ಕನ್ಕ್ಲೂಡ್ ಮಾಡೋದಕ್ಕೂ ಆಗೋದಿಲ್ಲ. ದೊಡ್ಡ ಜಾಲ ಇದೆ, ಅದರಿಂದ ಅದೆಲ್ಲ ಪತ್ತೆ ಆಗಬೇಕಲ್ವಾ? ಜಾಲ ಇದೆಯಾ ಇಲ್ವಾ ಅಥವಾ ಏನಿದೆ ಅದೆಲ್ಲ ವರದಿ ಬಂದ ಮೇಲೇನೆ ಗೊತ್ತಾಗುತ್ತೆ. ಅಲ್ಲಿಯವರೆಗೂ ಊಹಾಪೋಹಗಳು ಇರ್ತಾವೆ. SIT ತನಿಖೆನೇ ಮುಕ್ತಾಯ ಆಗ್ಬೋದಾ? ಅದು ಹೇಳಲಿಕ್ಕೆ ಬರೋದಿಲ್ಲ. ಅಲ್ಲ, ಸುಜಾತ ಭಟ್ದು ಕೂಡ ಈ ತನಿಖೆಯಲ್ಲಿ ಮಾಡ್ತಾ ಇದ್ದಾರೆ. ಆ ತನಿಖೆ ವರದಿ ಬರೋವರೆಗೂ ಕೂಡ ಯಾವುದನ್ನು ನಾವು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ, ಅಥವಾ SITನವರು ಇನ್ವೆಸ್ಟಿಗೇಷನ್ಗೆ ಎಫೆಕ್ಟ್ ಆಗುತ್ತೆ. ಯಾವುದೇ ವಿಚಾರಗಳನ್ನು ಹೊರಗಡೆ ತಂದರೆ ಇನ್ವೆಸ್ಟಿಗೇಷನ್ಗೆ ಎಫೆಕ್ಟ್ ಆಗುತ್ತೆ. ಆದ್ದರಿಂದ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆಗೋವರೆಗೂ ಕೂಡ ನಾವು ಯಾವುದನ್ನು ಕೂಡ ರಿವೀಲ್ ಮಾಡೋಕೆ ಆಗೋದಿಲ್ಲ. ಬಿಜೆಪಿ ಆರೋಪಕ್ಕೆ ಏನು ಹೇಳ್ತೀರಿ? ಇದೊಂದು ಷಡ್ಯಂತ್ರ ಅಲ್ಲ, ಅವರು ಆರೋಪ ಮಾಡ್ತಾನೆ ಇರ್ತಾರೆ. ಬಿಜೆಪಿಯವರು ಆರೋಪ ಮಾಡ್ತಾರೆ, ಅನೇಕ ಜನ ಅದ್ರ ಬಗ್ಗೆ ಕಮೆಂಟ್ಗಳು ಮಾಡ್ತಾ ಇರ್ತಾರೆ. ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿರೋದನ್ನು ನೋಡಿದ್ದೇನೆ ನಾನು. ಆದರೆ ಆ ಹೇಳಿಕೆಗಳ ಆಧಾರದ ಮೇಲೆ ನಾವು ಕನ್ಕ್ಲೂಡ್ ಮಾಡೋದಕ್ಕೆ ಆಗೋದಿಲ್ಲ ಅನ್ಲೆಸ್ SIT ಸಬ್ಮಿಟ್ಸ್ ಇಟ್ಸ್ ಫೈನಲ್ ರಿಪೋರ್ಟ್. ಸರ್, ಮಹೇಶ್ ಶೆಟ್ಟಿ ಅವರು ಅದೇ CM ಪ್ರಸ್ತಾಪದಲ್ಲಿ ಮಾಡಿದ್ದಾರೆ ಅಂತೇಳಿ ಫಸ್ಟ್ ಬಂತು, ಆಮೇಲೆ ಅದು ಪೂಂಜಾ ಅವರು ಹೇಳಿದ್ದು ಅಂತ ಆಯ್ತು. ಪೂಂಜಾ ಅವರ ವಿರುದ್ಧ ಕ್ರಮ ಇಲ್ಲ ಅಂತೇಳಿ ಚರ್ಚೆ ಆಗ್ತಾ ಇತ್ತು. ಅಲ್ಲ, ಅವರು 23ರಲ್ಲಿ ನಡೆದಂಥ ಘಟನೆ ಅದು. ಅದ್ರ ಬಗ್ಗೆ ಪೂಂಜಾ ಅವರು ಸ್ಟೇ ತಗೊಂಡಿದ್ದಾರಲ್ಲ, ಸ್ಟೇ ವೇಕೇಟ್ ಆದರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಸರ್, ಈಗ ಅನಾಮಿಕರ ವರ್ತನೆಯ ಬಗ್ಗೆ ಸಂಶಯ ಬಂದು ವಶಕ್ಕೆ ತಗೊಂಡಿದ್ದೀರಿ ಅಂತ ಏನು ಒಟ್ಟು ಸಂಶಯ ಬಂದು ತಗೊಂಡಿದ್ದಾರಾ ಅಥವಾ ಯಾವ ಉದ್ದೇಶದಿಂದ ಅವ್ರನ್ನ ತಗೊಂಡಿದ್ದಾರೆ ಅಥವಾ ಯಾವ ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ತಗೊಂಡಿದ್ದಾರೆ
ಅದೆಲ್ಲ SIT ಅವರಿಗೆ ಗೊತ್ತು. ಇನ್ನು ತನಿಖೆ ಯಾವ ದಿಕ್ಕಲ್ಲಿ ಸಾಗುತ್ತೆ? ಇನ್ನು ಈಗ ದೂರುದಾರ ಈಗ ಬಂಧನ ಆಗಿದೆ, ಮಾಹಿತಿ ಏನು ಕೊಟ್ಟಿದ್ದಾರೆ. ಈಗ ಆ ದೂರುದಾರನ ಆಧಾರದ ಮೇಲೆ ತಾನೇ ನಾವು ಇದನ್ನು ಪ್ರಾರಂಭ ಮಾಡಿದ್ದು. ಈಗ ಅವನನ್ನೇ ಅರೆಸ್ಟ್ ಮಾಡಿ ಅವನ ಹೇಳಿಕೆಗಳ ಆಧಾರದ ಮೇಲೆ ತನಿಖೆ ಮುಂದುವರಿಯುತ್ತೆ. ಅವ್ರು ಹೇಳಿದ್ದಲ್ಲ ನಾನು ನಿಮ್ಗೆ ಹೇಳಕ್ಕಾಗುತ್ತೆ. ಡು ಯು ಎಕ್ಸ್ಪೆಕ್ಟ್ ದಟ್? ನಾನು ಅರೆಸ್ಟ್ ಆಗಿರೋದು ಅಷ್ಟೇ ಹೇಳಿದ್ದೀನಪ್ಪ, ಆಯ್ತಾ? ಮುಂದೆ ಅವ್ರು ಏನ್ ಹೇಳಿದ್ರು ನಮಗೂ ಹೇಳಿ ಒಂದ್ ಸ್ವಲ್ಪ. ಅಂದ್ರೆ ಇಲ್ಲ, ಹೇಳ್ಬಾರ್ದು, ತನಿಖೆ ಆಗುವಾಗ ಹೇಳ್ಬಾರ್ದು. ಒಂದು ತಿಂಗಳ ಹಿಂದೆ ದಕ್ಷಿಣ ಕನ್ನಡ ಪೊಲೀಸರು ಹೇಳಿದ್ರು ಆತನ ಮಂಪರ್ ಪರೀಕ್ಷೆ ಆಗಬೇಕು ಅಂತೇಳಿ. ಏನು ಪರೀಕ್ಷೆ SIT ಕೊಟ್ಟ ಮೇಲೆ ಯಾವ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ನಾವು ಹೇಳೋದಿಲ್ಲ. ಸರ್ಕಾರ ಒಂದು ಆದೇಶ ಮಾಡಿತ್ತು, SIT ಕೊಡ್ತು. SIT ಯಾವ್ದು ಅದು ಸತ್ಯ ಹೊರಗಡೆ ತರಬೇಕು ಅಂತ ಯಾವ ಮೆಥಡ್ಸ್ ಅವರು ಅಪ್ಲೈ ಮಾಡ್ತಾರೆ ಅದು ನಾವು ಹೇಳೋದಿಲ್ಲ. ಇಟ್ ಈಸ್ ಲೆಫ್ಟ್ ಟು ದಿ ಚೀಫ್ ಆಫ್ ದಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪ್ರತಿಕ್ರಿಯೆಯನ್ನ ಗಮನಿಸ್ತಾ ಇದ್ರಿ. ಇದೇ ಚಿನ್ನಯ್ಯ ಅಲಿಯಾಸ್ ಚೆನ್ನ ಆತನ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಆತ ಪೊಲೀಸ್ ಕಸ್ಟಡಿಯಲ್ಲಿ ಸದ್ಯ ಇದ್ದಾನೆ ಅನ್ನೋದನ್ನಷ್ಟೇ ಹೇಳಿದ್ದಾರೆ. ಯಾವ ಕಾರಣಕ್ಕಾಗಿ ಬಂಧನ ಆಯಿತು, ಆ ನಂತರ ತನಿಖೆಗೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಮಾಹಿತಿ ಏನು, ಅದ್ಯಾವುದನ್ನು ಕೂಡ ಗೃಹ ಸಚಿವರು ರಿವೀಲ್ ಮಾಡಿಲ್ಲ. SIT ತನಿಖೆ ಮಾಡ್ತಾ ಇದೆ, ಹಾಗಾಗಿ ರಿವೀಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಗೃಹ ಸಚಿವರು ಹೇಳಿದ್ದನ್ನ ಗಮನಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.